ಹಲೋ ವೆಲ್ಕಮ್ ಟು ದ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಬೇಗನೆ 7 o'clockಗೆ ಎದ್ದಿದ್ದೀನಿ. 7 o'clockinದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಪರೂಪಕ್ಕೆ ಟಿಫನ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಟಿಫನ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಪು ಆದಮೇಲಂತೂ ಫುಲ್ಲು ರೆಸ್ಟು. ಅಂದರೆ ಯಾವ ಥರ ಅಂತ ಹೇಳಿದ್ರೆ ಮಾರ್ನಿಂಗು ಆಫ್ಟರ್ನೂನು ನೈಟ್ಗೆ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ. ಆ ಥರ ಏನಾದ್ರು ಅಪರೂಪಕ್ಕೆ ಒಂದಿನ ಬೇಗ ಎದ್ಬಿಟ್ರೆ ಅದೇನೋ ಸ್ಪೆಷಲ್ ಅಂತ ಅನಿಸುತ್ತೆ. ಸರಿ ಅಂದ್ಬಿಟ್ಟು ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಚಿಕೊಳ್ತಾ ಇದ್ದೆ. ಇವತ್ತು ಏನು ಟಿಫನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಹೇಳಿ ತುಂಬ ದಿನ ಆದಮೇಲೆ ಒಂದು ಡಿಫ್ರೆಂಟಾಗಿ ಯಾವುದೇ ರೀತಿ ರುಬ್ಬಾಗ್ದಾಗೆ ಅಂದರೆ ಯಾವುದೇ ಮಸಾಲೆ ರುಬ್ಬಾಗ್ದಾಗೆ ಹಂಗೆ ನ್ಯಾಚುರಲಾಗಿ ಕಟ್ ಮಾಡಿ ಹಾಕಿ ಮಾಡೋ ಅಂಥ ಪಲಾವ್ ಇದು. ಸೊ ಅದನ್ನು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಕ್ಯಾಮ್ರಾ ಅಂತೂ ನಾನು ಸರಿ ಮಾಡ್ತಾಯಿದ್ದೀನಿ, ಅದು ಬಿದ್ದೋಗ್ತಾನೆ ಇದೆ. ಸರಿ ಮಾಡ್ತಾಯಿದ್ದೆ. ಸೊ ಬಿಫೋರ್ ಪಲಾವ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಕ್ಕಿ ತೊಳೆದಿಟ್ಕೊಂಬಿಡೋಣ ಅಂತ ಹೇಳಿ ಅಕ್ಕಿ ತೊಗೊಳ್ತಾ ಇದ್ದೆ. ಯಾಕಂತ ಹೇಳಿದ್ರೆ ನಾವು ಅಕ್ಕಿನ ಅಟ್ಲೀಸ್ಟ್ ಒಂದು 20 minutes ಮುಂಚೆನೇ ತೊಳೆದು ಇಟ್ಕೊಂಡ್ಬಿಟ್ರೆ ನೆನೆಸಿ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ಫಸ್ಟ್ ಒನ್ ಏನಂತ ಹೇಳಿದ್ರೆ ತುಂಬ ಸಾಫ್ಟಾಗಿ ಆಗುತ್ತೆ, ಉದ್ದುದ್ರಾಗುತ್ತೆ, ಚೆನ್ನಾಗಾಗುತ್ತೆ ಅನ್ನೋದೊಂದೇ ಕಾರಣ. ನಾನು ಅದನ್ನು 3 times ವಾಶ್ ಮಾಡ್ತೀನಿ ಅಕ್ಕಿನ. ಸೊ 3 time ವಾಶ್ ಮಾಡೋದ್ರಿಂದ ಸೊ ಅದರಲ್ಲಿ ವೈಟ್ ಸ್ಕಾಚ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗುತ್ತೆ ಅಂತ. ವೈಟ್ ಸ್ಕಾಚ್ ಅಷ್ಟು ಗುಡ್ ಅಲ್ಲಲ್ಲ ನಮ್ಮ ಹೆಲ್ತಿಗೆ. ಸೊ ಹಾಗಾಗಿ ನಾನು ಅದನ್ನು 3 times ಮಾಡ್ತೀನಿ. ಅದನ್ನು ವೈಟ್ ಸ್ಕಾಚ್ ಬರ್ತಾಯಿತ್ತು ಅಂದರೆ ಇನ್ನೊಂದು ಸ್ವಲ್ಪ ನಾನು ವಾಶ್ ಮಾಡ್ತೀನಿ. ಇವಾಗಂತೂ ತುಂಬ ಪಾಲಿಶ್ಡ್ ಅಕ್ಕಿ ಬರ್ತಾ ಇದೆ. ಇವಾಗಂತೂ ಬೆಳೆದಿರೋ ಅಕ್ಕಿ ತಿನ್ನೋದೇ ಕಮ್ಮಿ ಆಗಿಬಿಟ್ಟಿದೆ. ಅಟ್ಲೀಸ್ಟ್ ತಿನ್ನೋದ್ರಲ್ಲಾದ್ರೂ ಸ್ವಲ್ಪ ಹೆಲ್ತಿಯಾಗಿ ತಿನ್ನೋಣ ಅಂತ ಅಷ್ಟೇ. ಸೊ ಅದನ್ನು ನಾವು ಮುಂಚೆನೇ ತೊಳೆದಿಟ್ಕೊಂಡ್ಬಿಟ್ಟು ನೆನೆಸಿಟ್ಕೊಂಡ್ರೆ ತುಂಬ ಬೆನಿಫಿಟ್ಸ್ ಇದೆ. ಅಂದರೆ ತುಂಬ ಉದುರಾಗಿ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಸರಿ ಮಮ್ಮಿ ಬಟಾಣಿ ತಂದಿದ್ರು. ಸೊ ಬಟಾಣಿನೂ ಒಂದು 2-3 ಸತಿ ತೊಳೆದಿಟ್ಕೊಳ್ತಾ ಇದ್ದೀನಿ. ಇವಾಗಂತೂ ಸಿಗೋ ಬಟಾಣಿ ಫುಲ್ ಕಲ್ಲರೇ ಇರುತ್ತೆ, ಅದಕ್ಕೆ ತೊಳೆದ್ಬಿಟ್ಟು ವಾಶ್ ಮಾಡ್ಬಿಟ್ಟು ಅದನ್ನು ಕೂಡ ನೆನೆಸಿಟ್ಕೊಳ್ತಾ ಇದ್ದೀನಿ. ಸಿಹಿ ಇನ್ನೂ ಮಲಗಿದ್ಲು. ಸರಿ ಅಂದ್ಬಿಟ್ಟು ಅವಳೆದೊಳಕ್ಕಿಂತ ಮುಂಚೆ ಎಲ್ಲ ಕೆಲಸ ಮುಗಿಸ್ಕೊಡ್ಬೇಕು. ಎಲ್ಲ ಕೆಲಸ ಅಂದರೆ ಟಿಫನ್ ಮಾಡೋ ಕೆಲಸ ಇವತ್ತು. ಸೊ ಮಮ್ಮಿಗೆ ನಾನು ಹೇಳಿದೆ ಟಿಫನ್ ನಾನೇ ಮಾಡ್ತೀನಿ ಮಮ್ಮಿ ಅಂತ ಹೇಳಿಬಿಟ್ಟು. ಈಗ ಪಲಾವ್ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಬೇಗ ಬನ್ನಿ. ಸೊ ನಿಮಗೂ ಇಷ್ಟ ಆದರೆ ಈ ರೆಸಿಪಿನ ಫಾಲೋ ಮಾಡಿ ಅಂತ ಹೇಳ್ತೀನಿ, ಓಕೆನಾ? ಸೊ ಕುಕ್ಕರ್ಗೆ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡೆ, ಜೊತೆಗೆ ಗೀ ಹಾಕ್ಕೊಂಡಿದ್ದೀನಿ. ಗೀ ಗುಡ್ ಕೊಲೆಸ್ಟ್ರಾಲು. ಯಾವ ಮಕ್ಕಳು ಗೀನ ಡೈರೆಕ್ಟಾಗಿ ತಿನ್ನಲ್ವೋ ಅವ್ರಿಗೆ ಈ ರೀತಿಯಾಗಿ ನೀವು ತಿನ್ನಿಸ್ಬೋದು. ಗೀ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ, ಓಕೆನಾ? ಸೊ ನೆಕ್ಸ್ಟ್ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಂದರೆ ಒಂದು 4 ಲವಂಗ, ಚಕ್ಕೆ, ಏಲಕ್ಕಿ ಮತ್ತು ಪಲಾವ್ ಎಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಆ್ಯಡ್ ಮಾಡ್ಕೊಳ್ತಾ ಇರೋದು ಒಂದು 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದುದಕ್ಕೆ. ಸೊ ಆ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಅದು ಬ್ರೌನ್ ಕಲರ್ ಆಗೋವರೆಗೂ ನಾನು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಸೊ ಬ್ರೌನ್ ಕಲರ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಪಲಾವ್ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದು ಬ್ರೌನ್ ಕಲರ್ ಆಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ. ಆನಿಯನ್ ನೆಕ್ಸ್ಟ್ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನೇಲೇ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಲಿ. ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತಿದ್ದೀನಿ ವೆಜ್ಜಸ್ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ನನಗೆ ಈ ಥರ ವೆಜಿಟೇಬಲ್ಸ್ ಕಟ್ ಮಾಡೋದು ತುಂಬ ಇಷ್ಟ. ಸೊ ನಾನು ಆಲ್ಮೋಸ್ಟ್ ಇದೇ ಥರ ವೆಜಿಟೇಬಲ್ಸ್ನ ಕಟ್ ಮಾಡ್ತೀನಿ. ಅದೇನೋ ಒಂಥರ ಕ್ರೇಜ್ ನನಗೆ ವೆಜಿಟೇಬಲ್ಸ್ ಈ ಥರ ಉದ್ದುದ್ದಾಗಿ ಕಟ್ ಮಾಡೋದು. ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ವೆಜಿಟೇಬಲ್ಸ್ ಆದಮೇಲೆ ಗ್ರೀನ್ ಪೀ ಆ್ಯಂಡ್ ಟೊಮೆಟೊನೂ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಯಾಕಂದರೆ ವೆಜಿಟೇಬಲ್ಸ್ ಕೂಡ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಗ್ರೀನ್ ಪೀಸ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೀನ್ ಪೀಸ್ ಸ್ವಲ್ಪ ಕಮ್ಮಿನೇ ತೊಗೊಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಅಷ್ಟು ಗ್ರೀನ್ ಪೀಸ್ ಯಾರೂ ತಿನ್ನೋದಿಲ್ಲ, ಇಷ್ಟ ಆಗೋದಿಲ್ಲ ಕೂಡ. ಅದಕ್ಕೆ ನನಗಿಷ್ಟ ಅಂತ ನಾನು ಗ್ರೀನ್ ಪೀ ಯೂಸ್ ಮಾಡೋದು. ತೊಳೆದಿಟ್ಕೊಂಡಿರೋ ಗ್ರೀನ್ ಪೀನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಐ ಆಮ್ ಆ್ಯಡಿಂಗ್ ಟೊಮ್ಯಾಟೊ. 2 ಟೊಮ್ಯಾಟೋಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಟೊಮ್ಯಾಟೋನ ಆ್ಯಡ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಆಗಲೇ ಹೇಳ್ದಂಗೆ ಇದಕ್ಕೆ ಯಾವುದೇ ರೀತಿ ಮಸಾಲೆ ರುಬ್ಬಾಕಿಲ್ಲ. ಇದು ಚಟ್ಪಟ್ ಅಂತ ಮಾಡೋ 5 minutesಲ್ಲಿ ಮಾಡೋ ಪಲಾವ್ ಇದು. ಆ್ಯಂಡ್ ಇದು ಬೇಗ ಆಗೋಗುತ್ತೆ, ಯಾಕಂದರೆ ನಾವು ಯಾವುದೇ ರೀತಿ ಮಸಾಲೆನ ರುಬ್ಬಾಕೋಗಿಲ್ಲ, ಕಟ್ ಮಾಡಿ ಹಾಕೋ ಪಲಾವ್ ಇದು. ಸೊ ಹಾಗಾಗಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ ಪೌಡರ್, ಸ್ವಲ್ಪ ಟರ್ಮರಿಕ್ ಪೌಡರ್ ಎಲ್ಲ ಆ್ಯಡ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಸ್ವಲ್ಪ ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಮಸಾಲೆನೂ ಕೂಡ ಹಾಕೋದಿಲ್ಲ, ಹಾಗಾಗಿ ಅಂದರೆ ಯಾವ ಮಸಾಲೆ ಪೌಡರ್ ಕೂಡ ಹಾಕೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲಿ ಸ್ವಲ್ಪ ಮಸಾಲೆಗಳೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ ಕೂಡ ಆ್ಯಂಡ್ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು 2 ಸೆಕೆಂಡ್ ಅಂದರೆ ಅಟ್ಲೀಸ್ಟ್ 60 seconds ಆದರೂ ಅದು ಹಿಡ್ನ ಕ್ಲೋಸ್ ಮಾಡಿ ಬಿಡಿ. ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ.
ಹಾಗಾಗಿ ನಾನು ಉಪ್ಪೆಲ್ಲ ಹಾಕಿ ಎಷ್ಟು ಬೇಕೋ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು 1-2 ಸೆಕೆಂಡ್ಸ್ನ ಲಿಡ್ನ ಕ್ಲೋಸ್ ಮಾಡಿ ಬಿಡಿ. ಅದು ಒಂದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡ ನಂತರ ನೀವು ವಾಟರ್ನ ಆ್ಯಡ್ ಮಾಡಿ, ಅದು ವಾಟರ್ ಕುದಿಬೇಕಾದ್ರೆ ನೀವು ಅಕ್ಕಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಮುಗೀತು. ವಾಟರ್ ಕುದಿಬೇಕಾದ್ರೆ ಅಕ್ಕಿ ಹಾಕೋದ್ರಿಂದ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ ಅನ್ನ ಫುಲ್ಲು ಉದುದ್ರಾಗುತ್ತೆ, ಒಂದಕ್ಕೊಂದು ಕಚ್ಚಲ್ಲ. ಅದಕ್ಕೋಸ್ಕರ ವಾಟರ್ ಕುದಿಬೇಕಾದ್ರೆ ನೀವು ಅಕ್ಕಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಆದಮೇಲೆ ಆಫ್ ಮಾಡಿ. ಟಿಫನ್ ಮುಗಿಸಿ ಬಂದಾಯಿತು, ಅಂದರೆ ಟಿಫನ್ ಮಾಡಿಟ್ಟು ಬಂದೆ. ಸೊ ವಿಸಿಲ್ಗೆ ಹೋಗ್ಬೇಕಷ್ಟೆ. ಸೊ ಏನು ಗೊತ್ತಾ, ಇವಾಗಂತೂ ಸಿಕ್ಕಾಪಟ್ಟೆ ಸ್ವೆಟ್ ಆಗುತ್ತೆ. ಬಿಸಿಲು ಇವಾಗ ಸಖತ್ತು ಸಮ್ಮರ್ ಅಲ್ಲ, ತುಂಬ ಬಿಸಿಲಿದೆ ಅಲ್ವಾ. ಸೊ ನಂಗೆ ಒಲೆ ಮುಂದೆ ಅಲ್ಲಿ ಗ್ಯಾಸ್ ಮುಂದೆ ಹೋಗಿ ಬಂದಿದ ತಕ್ಷಣ ಸ್ವಲ್ಪ ಇರಿಟೇಟ್ ಆಗ್ತಿತ್ತು ಮುಖ. ಸೊ ನಾನು ಎತ್ತಿಗ್ಲೂ ಫೇಸ್ ವಾಶ್ನ ಯೂಸ್ ಮಾಡಿ ನಾನು ಫೇಸ್ ವಾಶ್ ಮಾಡ್ಕೊಳ್ತೀನಿ. ಸೊ ಎತ್ತಿಗ್ಲೂ ತುಂಬ ಚೆನ್ನಾಗಿದೆ, ನಾನು ಇದೇ ಯೂಸ್ ಮಾಡೋದು. ಸೊ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಸಮ್ಮರ್ ಇರೋದ್ರಿಂದ ಅಟ್ಲೀಸ್ಟ್ 2 to hourಗೂ ಫೇಸ್ ವಾಶ್ ಮಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಇಲ್ಲಾಂದರೆ ಫೇಸ್ ಎಲ್ಲ ಫುಲ್ಲು ಅಂಟಂಟ್ ಥರ ಇರುತ್ತೆ, ಸ್ವಲ್ಪನೂ ಇಷ್ಟನೇ ಆಗೋದಿಲ್ಲ, ಅನ್ಕಂಫರ್ಟಬಲ್ ಆಗಿರುತ್ತೆ ಫೀಲ್ ಕೂಡ. ಸೊ ನಾನು ಅಟ್ಲೀಸ್ಟ್ 2 to hours 3 ಅವರ್ಸ್ಗಂತೂ ಫೇಸ್ ವಾಶ್ ಮಾಡ್ತಾನೆ ಇರ್ತೀನಿ. ಸೊ ಅವಾಗ ನನಗೆ ಫ್ರೆಶ್ನೆಸ್ ಗೊತ್ತಾಗ್ತಿರುತ್ತೆ, ಫ್ರೆಶ್ ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಫೇಸ್ ವಾಶ್ ಮಾಡ್ಕೊಳ್ತಾನೆ ಇದ್ದೀನಿ. ಸೊ ಎತ್ತಿಗ್ಲೋ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಸ್ಕಿನ್, ಆ್ಯಂಡ್ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಇದು ಯಾವುದೇ ರೀತಿ ಪೇಡ್ ಪ್ರಮೋಷನ್ಸ್ ಅಲ್ಲ, ಜಸ್ಟ್ ನಾನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟರಲ್ಲಿ ವಿಸಿಲ್ ಕೂಗ್ತಾ ಇತ್ತು. ಸೊ ವಿಸಿಲ್ ಅದು ಗ್ಯಾಸ್ ಆಫ್ ಮಾಡಿಬಿಡೋಣ ಅಂತ ಹೇಳಿ ಹೋದೆ. ಅಟ್ಲೀಸ್ಟ್ ನಾನು 2 times ಆದರೂ ಫೇಸ್ ವಾಶ್ನ ಮಾಡ್ತೀನಿ. ಅಂದರೆ ಒಂದೇ ಸತಿಗೆ ನಾನು ಫೇಸ್ ವಾಶ್ ಮಾಡೋದಿಲ್ಲ, 2 times ತೊಗೊಂಡು 2 times ಫೇಸ್ ವಾಶ್ ಮಾಡ್ತೀನಿ. ಸೊ ನಂಗೆ ಏನೋ ಒಂಥರ ರಿಲೀಫ್ ಅನಿಸುತ್ತೆ. ನಿಮಗೂ ಹಾಗೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಬೇಸಿಗೆ ಎಷ್ಟಿದೆ ಅಲ್ವಾ, ಬಿಸಿಲು ಎಷ್ಟಿದೆ ಅಲ್ವಾ, ತಡ್ಕೊಳಕ್ಕಾಗ್ತಿಲ್ಲ ಈ ಬಿಸಿಲು ನಮ್ಮ ಕೈಯಲ್ಲಿ. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ಈ ಬೇಸಿಗೆಗೆ ಸ್ಕಿನ್ ಕೇರ್ ಮಾಡೋದು, ಸ್ಕಿನ್ನ ಸ್ವಲ್ಪ ಪ್ಯಾಂಪರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಾಂದರೆ ಸ್ಕಿನ್ ಫುಲ್ ಹಾಳಾಗೋಗುತ್ತೆ. ಸೊ ಹಾಗಾಗಿ ನಾನು ಫಸ್ಟು ಸಿರಮ್ನ ಯೂಸ್ ಮಾಡ್ತಿದ್ದೀನಿ, ವಿಟಮಿನ್ ಸಿ ಸಿರಮ್ನ ಯೂಸ್ ಮಾಡ್ತಿದ್ದೀನಿ. ಯಾಕೋ ನಾನು ಮನೇಲೇ ಇದ್ದೀನಿ, ನಾನೇನು ಈಚೆ ಹೋಗ್ತಿಲ್ಲ, ಆದರೂ ನನ್ನ ಸ್ಕಿನ್ ತುಂಬ ಡ್ರೈ ಅನಿಸ್ತಾ ಇದೆ. ಸ್ವಲ್ಪ ಅಷ್ಟು ನನಗೆ ಇಷ್ಟ ಆಗ್ತಿಲ್ಲ, ಅನ್ಕಂಫರ್ಟಬಲ್ ಆಗಿ ಸ್ವಲ್ಪ ತುಂಬ ಡ್ರೈ ಆಗೋದು, ತುಂಬ ಹುರಿ ಆಗೋದು, ಆ ಥರ ಎಲ್ಲ ಆಗ್ತದೆ. ಸೊ ಹಾಗಾಗಿ ನಾನು ಸ್ಕಿನ್ನ ಸ್ವಲ್ಪ ಪ್ಯಾಂಪರ್ ಮಾಡ್ತಿದ್ದೀನಿ. ಮಗು ಆದಮೇಲೆ ಸ್ವಲ್ಪ ಬಿಟ್ಬಿಟ್ಟಿದೆ ಸ್ಕಿನ್ ಬಗ್ಗೆ ಕಾಳಜಿ ತೊಗೊಳ್ಳೋದು. ಸೊ ಎನಿವೆ ಬಿಟ್ಟರೆ ಫುಲ್ ಹಾಳಾಗ್ಬಿಡುತ್ತೆ ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಏನೇ ಅಪ್ಲೈ ಮಾಡೋರು ನೆಕ್ಕಿಗೂ ಕೂಡ ಸೇರಿಸಿ ಅಪ್ಲೈ ಮಾಡಬೇಕಾಗತ್ತೆ, ಬಿಕಾಸ್ ನೆಕ್ಕಿಗೊಂಥರ ಫೇಸ್ಗೊಂಥರ ಕಲರ್ ಬಂದುಬಿಡುತ್ತೆ. ಸೊ ಎರಡನ್ನೂ ಸೇರಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ನೀವು ಫೇಸ್ಗೆ ಅಪ್ಲೈ ಮಾಡಬೇಕಾದ್ರೆ ನೆಕ್ಕಿಗೆ ಅಪ್ಲೈ ಮಾಡೋದನ್ನ ಮಿಸ್ ಮಾಡ್ದಲೇ ಅಪ್ಲೈ ಮಾಡಿ. ಆ್ಯಂಡ್ ನಾನು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ತಿದ್ದೀನಿ. ಮನೇಲಿ ಇದ್ಲಿ ಔಟ್ಸೈಡ್ ಹೋಗಲಿ ಎಲ್ಲಿದ್ದರೂ ಕೂಡ ಸನ್ಸ್ಕ್ರೀನ್ ಲೋಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸನ್ಸ್ಕ್ರೀನ್ ಲೋಷನ್ ಹಾಕ್ದಾಗ ನಾವು ಈಚೆ ಇರೋದಷ್ಟೇ, ಈಚೆ ಹೋಗೋದಷ್ಟೇ ಇಲ್ಲ, ಮನೇಲಿದ್ದರೂ ಕೂಡ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಲೇಬೇಕು. ಬಿಕಾಸ್ ನಮ್ಮ ಮನೇಲಿರೋ ಲೈಟ್ಸಿಂದ ಕೂಡ ಟ್ಯಾನ್ ಆಗುತ್ತೆ ಅಂತ ಕೇಳಿದ್ದೀನಿ. ಹಾಗಾಗಿ ನೀವು ಮನೇಲಿರಲಿ ಈಚೆ ಹೋಗಲಿ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಿ. ಸೊ ಸ್ಕಿನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅಟ್ಲೀಸ್ಟ್ ನಮ್ಮ ಸ್ಕಿನ್ ನಾವು ಟೇಕ್ ಕೇರ್ ಮಾಡಲೇಬೇಕಲ್ವ. ಸೊ ಸ್ಕಿನ್ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿನೇ ಆಗಿರುತ್ತೆ. ಕೊನೆಗೆ ಹಾಳಾದರೆ ಚೆನ್ನಾಗಿರೋದಿಲ್ಲ ಅಲ್ವ. ಹಾಗಾಗಿ ಸೊ ಸ್ಕಿನ್ ಕೇರ್ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತೀನಿ. ಸೊ ನಾನು ಲಾಸ್ಟ್ ಟೈಮ್ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸಿದ್ನಲ್ಲ ಹೋಮ್ ಗಾರ್ಡನಿಂಗ್ದು, ಸೊ ಗ್ರೋ ಬ್ಯಾಗ್ಸಲ್ಲಿ ಹಾಕಿರೋದು, ಅದರಲ್ಲಿ ಸ್ವಲ್ಪ ಬಂದಿದೆ, ಆಲ್ಮೋಸ್ಟ್ ಎಲ್ಲ ಬಂದಿದೆ. ಅದು ನೋಡಿ, ಸೌತೆ ಗಿಡ, ಹೀರೆಕಾಯಿ ಗಿಡ ಆ್ಯಂಡ್ ರ್ಯಾಡಿಶು ಅದೆಲ್ಲ ಕೂಡ ಬರ್ತಾ ಇದೆ. ಈ ಬಿಸಿಲಿಗೆ ಕೆಲವೊಂದು ಸೊಪ್ಪುಗಳು ಒಣಗೋಗಿದೆ. ಅದಕ್ಕೆ ಮಮ್ಮಿ ಹೇಳಿದ್ರು ಮತ್ತೆ ಸ್ವಲ್ಪ ಸೊಪ್ಪುಗಳನ್ನ ಹಾಕೋಣ, ಚೆಲ್ಲೋಣ, ಮತ್ತೆ ಬರುತ್ತೆ. ಬಿಸಿಲು ತುಂಬ ಇದೆ ಅಲ್ವಾ, ಹಾಗಾಗಿ ಚಿಲ್ಲಿ ಬಂದಿದೆ, ಟೊಮ್ಯಾಟೊ ಬಂದಿದೆ, ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ. ಸೊ ಅದರಲ್ಲಿ ಅರ್ಧಕ್ಕರ್ಧ ಸ್ವಲ್ಪ ಹೋಗಿದೆ, ಹಾಗಾಗಿ ಮತ್ತೆ ಹಾಕ್ತಾ ಇದ್ದೀವಿ. ಮತ್ತು ಸ್ವಲ್ಪ ಪಾಲಕು ಮತ್ತು ಕೊರಿಯಂಡರ್ ಸೀಡ್ಸ್ನ ಹಾಕ್ತಾ ಇದ್ದಾರೆ ಮಮ್ಮಿ. ಯಾಕಂದರೆ ಬಿಸಿಲು ತುಂಬ ಇರೋ ಕಾರಣ ಎಲ್ಲನೂ ಎಷ್ಟು ನೀರು ಹಾಕಿದ್ರೂ, ನೀರು ಜಾಸ್ತಿ ಆದರೆ ಸೊಪ್ಪು ನೀರು ಕಮ್ಮಿ ಆದರೆ ಸೊಪ್ಪು ಒಣಗೋಗುತ್ತೆ. ಅಂದರೆ ಬೇಸಿಗೆಯಲ್ಲಿ ಸೊಪ್ಪು ಬೆಳೆಯೋದು ಸ್ವಲ್ಪ ಕಷ್ಟನೇ ಇದೆ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಾವು ಸೊಪ್ಪಿಗೆ ನೀರು ಜಾಸ್ತಿ ಹಾಕೋದ್ರಿಂದ ಸೊಪ್ಪು ಬುಡದಲ್ಲೇ ಕೊಳ್ತೋಗುತ್ತೆ. ನೀರು ಅಕಸ್ಮಾತ್ ಕಮ್ಮಿ ಅಂದರೆ ಈ ಸೂರ್ಯನ ಶಾಖಕ್ಕೆ ಸೊಪ್ಪೆಲ್ಲ ಒಣಗಿ ಹಾಳಾಗೋಗುತ್ತೆ. ಸೊ ಬೇಸಿಗೆಯಲ್ಲಿ ಬೆಳೆಯೋಕ್ಕಾಗೋದಿಲ್ಲ ಸೊಪ್ಪನ್ನ, ನನಗೂ ಇವಾಗಲೇ ಗೊತ್ತಾಗ್ತಿರೋದು. ಸೊ ಐ ಥಿಂಕ್ ರೈನಿ ಸೀಸನ್ನು ಇಲ್ಲ ವಿಂಟರ್ ಸೀಸನಲ್ಲಿ ಬೆಳಿಬೋದು ಸೊಪ್ಪನ್ನ. ಯಾಕಂದ್ರೆ ಸ್ವಲ್ಪ ಬಿಸಿಲು ಬರುತ್ತೆ, ಸ್ವಲ್ಪ ಮಳೆ ಇರುತ್ತಲ್ವ. ಸೊ ಹಾಗಾಗಿ ಎನಿವೆ ಮಮ್ಮಿ ಸ್ವಲ್ಪ ಹಾಕ್ತಿದ್ದಾರೆ, ನೋಡೋಣ, ಬಂದರೆ ಖುಷಿ. ಈ ಸತಿ ಸ್ವಲ್ಪ ಜಾಸ್ತಿನೇ ಚೆಲ್ಲಿದ್ದೀವಿ, ಬರ್ಬೋದು ಈ ಸತಿ, ನೋಡೋಣ. ಯಾಕಂದರೆ ಸ್ವಲ್ಪ ಬಿಸಿಲು ಕೂಡ ಕಮ್ಮಿ ಆಗುತ್ತಲ್ವ, ಲೆಟ್ಸಿ.
ಸರಿ, ಕೆಲಸ ಎಲ್ಲ ಮುಗೀತು. ನನ್ನ ಮೇಕಪ್ ಕಿಟ್ನ ಮುಟ್ಟಿ ತುಂಬ ದಿನಗಳೇ ಆಗೋಗಿತ್ತು. ಆಲ್ಮೋಸ್ಟ್ ಒಂದು 7-8 ಮಂತ್ಸ್ ಮೇಲೆ ಆಗೋಗಿತ್ತು. ಸೊ ಅದಕ್ಕೆ ಬ್ರಷಸ್ನೆಲ್ಲ ಎತ್ಬಿಟ್ಟು ತೊಳೆಯೋಣ, ವಾಶ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಬ್ರಷಸ್ ಎಲ್ಲ ಯಾವ ರೀತಿ ಆಗಿದೆ ನೋಡಿ. ಸೊ ನಾವು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಳ್ತೀವಿ, ಹಾಗೆ ನಮ್ಮ ಮೇಕಪ್ ಥಿಂಗ್ಸ್ನ ನೀಟಾಗಿ ಇಟ್ಕೊಳ್ಳೋದು ನಮ್ಮದೇ ಜವಾಬ್ದಾರಿಯಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನನ್ನ ಮಗಳು ಮಲಗಿದಾಗಷ್ಟೇ ಇದನ್ನೆಲ್ಲ ಮಾಡೋಕ್ಕಾಗೋದು. ಸೊ ನನ್ನ ಮಗಳು ಎದ್ದಿದಾಗ ಇದನ್ನು ಯಾವುದು ಕೂಡ ಮಾಡೋದಕ್ಕಾಗಲ್ಲ. ಹಾಗಾಗಿ ಪಾಪಣ್ಣಿ ಮಲಗಿದ್ಲು. ಸೊ ಹೊಳೆದೊಳಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮಮ್ಮಿ ಮಿಡಲಲ್ಲಿ ಮಾತಾಡಿಸ್ತಾರೆ. ಮಮ್ಮಿ ಮಾತಾಡ್ಬಿಡಿ, ನಾನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ನಮ್ಮ ಮಮ್ಮಿಗೆ ಹೇಳ್ತಾ ಇದ್ದೀನಿ. ಅಂದರೂ ಅವ್ರು ಮಿಡಲಲ್ಲಿ ಮಾತಾಡಿಸ್ತಾನೆ ಇದ್ದಾರೆ. ಸೊ ಎನಿವೇ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಸೊ ಬ್ರಷಸ್ನೆಲ್ಲ ವಾಶ್ ಮಾಡಿ ಇಟ್ಕೋಬೇಕು. ಬ್ರಷ್ನ ಯಾವ ರೀತಿಯಾಗಿ ವಾಶ್ ಮಾಡ್ಬೋದು, ಮೇಕಪ್ ಬ್ರಷ್ನ ಅಂತ ಹೇಳಿ ತೋರಿಸ್ತೀನಿ. ಅದಕ್ಕೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ತುಂಬ ಸಿಂಪಲ್ ವೇ. ಆ ಥರ ವಾಶ್ ಮಾಡೋದ್ರಿಂದ ಬ್ರಷ್ಗಳದ್ದು ಅದೇನಿರುತ್ತೆ ಫೆದರ್ಸ್ ಹಾಳಾಗೋದಿಲ್ಲ, ಬ್ರಷ್ಗಳ ಫೆದರ್ಸು. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಸೊ ಅದು ಯಾವ ರೀತಿಯಾಗಿ ವಾಶ್ ಮಾಡ್ಬೋದು ಅಂತೇಳಿ ನಾನು ಮಿನಿ ಲಾಗ್ ಮಾಡಿ ತೋರಿಸ್ತೀನಿ. ಸೊ ನೀವು ಅದನ್ನು ಟ್ರೈ ಮಾಡ್ಬೋದು. ಎನಿವೇ ಈ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ಸಿಂಪಲ್ ಲಾಗ್ ಇಷ್ಟ ಆಯಿತು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಕೂಡ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಬೈ. ಸಿಗೋಣ ನೆಕ್ಸ್ಟ್ ಮುಂದಿನ ಲಾಗ್ನೊಂದಿಗೆ. ಬಾಯ್. ಟೇಕ್ ಕೇರ್.